ನಮ್ಮ ಜೊತೆಗೆ ಈಗ ಎಚ್ ಎಂ ರೇವಣ್ಣ ಅವರೇ ಸಂಪರ್ಕದಲ್ಲಿದ್ದಾರೆ. ರೇವಣ್ಣ ಅವರೇ, ನಿಮ್ಮ ವಿರುದ್ಧವಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತನೆ ಒಂದು ದೂರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಒಂದು ವಿಡಿಯೋ ಕೂಡ ಬಹಳ ವೈರಲ್ ಆಗ್ತಾ ಇದೆ. ನಮಗೂ ಕೂಡ ದೂರುದಾರೆ ಆ ವಿಡಿಯೋವನ್ನ ಕಳಿಸಿದ್ದಾರೆ. ಏನಾಗಿರೋದು ರೇವಣ್ಣ ಅವರೇ ಇದು? ಇದು ಆಯಮ್ಮ ರಾಹುಲ್ ಗಾಂಧಿ ಹೆಸರು ಹೇಳ್ಕೊಂಡು ಬೆಂಗಳೂರಲ್ಲಿ ಬಹಳಷ್ಟು ಜನರಿಗೆ ಕಿರಿಕಿರಿ ಮಾಡ್ತಾ ಇದ್ಲು. ನನಗೆ ಬೇಕಾದಂತ ಒಬ್ಬ ಅಫಿಷಿಯಲ್ ಹತ್ರ ನಾನು ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಅವ್ರು ಕಿರಿಕಿರಿ ಮಾಡಿ ಗಲಾಟೆ ಮಾಡ್ಕೊಂಡಿದ್ರು. ನನ್ನ ಹತ್ರ ಬಂದ್ರು. ನಾನು ಅದನ್ನ ಹಿಂಗೆಲ್ಲ ಮಾಡಬೇಡಮ್ಮ, ನೀನು ಕಾಂಗ್ರೆಸ್ ಅಂತೀಯ. ರಾಹುಲ್ ಗಾಂಧಿ ಹೆಸರು ಹೇಳ್ತಾಳೆ, ಮಾತಾಡ್ತಿದ್ರು. ರಾಹುಲ್ ಗಾಂಧಿ ಹತ್ರ ಇದ್ದೀನಿ, ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಇಲ್ಲ ಅವಳು. ರಾಹುಲ್ ಗಾಂಧಿಗೆ ಹೇಳ್ತೀನಿ ಅಂದ್ರೆ ಆಯ್ತಮ್ಮ, ಜಗಳ ಮಾಡ್ಕೋಬೇಡ ಅಂತ ಬುದ್ಧಿ ಹೇಳಿದೆ. ಅಷ್ಟಕ್ಕೆ ಅದು ಮುಗಿದು ಅವ್ರ ಹತ್ರ ಮತ್ತೆ 1 ಲಕ್ಷ ರೂಪಾಯಿ ಫೋನ್ ಪೇನಲ್ಲೂ ತಗೊಂಡಿದ್ದಾಳೆ. ಆಮೇಲೆ ಈಗ ಹೋಗಿ ನಿನ್ನೆ ನಾವು ಸಂಕಲ್ಪ ಮುಗಿಸ್ಕೊಂಡ್ಬಂದು ಊಟಕ್ಕೆ ಕೂತಿದ್ದು, ನಾನು, ಉಗ್ರಪ್ಪ, ಸ್ವರ್ಕೆ ಮತ್ತು ಡಾಕ್ಟರ್ ಮಹೇಶ್ XMLA. ಏಕಾಏಕಿ ಬಂದು, ಏನ್ರಿ ಹೆಣ್ಮಕ್ಳ ಮೇಲೆ ನೀವು ಸರಿಯಾಗಿ ಉತ್ತರ ಕೊಡಲ್ಲ, ಹೆಣ್ಮಕ್ಳನ್ನ ಕೆಟ್ಟದಾಗ ಮಾತಾಡ್ತೀರಾ, ಹಂಗೆ ಹಿಂಗೆ ಅಂತ ಮಾತಾಡಿದ್. ನೋಡಮ್ಮ, ಊಟ ಹೊಟ್ಟೆ ಹಸಿತಾ ಇದೆ, 4 ಗಂಟೆ ಊಟ ಆದ್ಮೇಲೆ ಮಾತಾಡೋದು ನಡೆಯಮ್ಮ ಅಂದೆ. ಇಲ್ಲ, ನಾವು ರಾಹುಲ್ ಗಾಂಧಿಗೆ ಹೇಳ್ಬೇಕು, ವಿಡಿಯೋ ಮಾಡಕ್ ಹೋದ್ಲು. ನಾವು ವಿಡಿಯೋ ಮಾಡ್ಬೇಡಮ್ಮ ಅಂತ ಹಿಂಗಂದೆ ಅಷ್ಟೇ. ಅಷ್ಟಕ್ಕೆ ನಿನ್ನೆಯಿಂದ ರದ್ದಾಂತ ಮಾಡ್ತಾ ಇದ್ದಾಳೆ. ಅದಕ್ಕೆ ಯಾರನ್ನ ನಾನು ಮಾತಾಡ್ತೀನಿ, ಅದು ಕರೆಸಿ ಮಾತಾಡಿ ನಂದು ತಪ್ಪಿದ್ರೆ ಶಿಕ್ಷೆನೇ ಆಗ್ಲಿ. ಬಟ್ ಈ ರೀತಿ ಮಾಡೋದ್ರಿಂದ ದಲಿತರ ಹೆಸರು ಹೇಳ್ಕೊಂಡು ಕೊಲೆ ಮಾಡಕ್ ಬಂದಿದ್ರು, ಹೊಡೋದ್ರು, ಇವೆಲ್ಲ ಹೇಳೋದು ಸಮಂಜಸವಲ್ಲ. ನಾವು 40 ವರ್ಷ ರಾಜಕೀಯ ಜೀವನದಲ್ಲಿ ಇದೀವಿ, ಇಂಥವೆಲ್ಲ ನಾವು ಮಾಡಕ್ ಹೋಗ್ತೀವ? ಈಗೇನ್ ಕೊಲೆ ಮಾಡಿ ನನಗೇನಾಗಕ್ಕೆ ಲಾಭ ಬೇಕಲ್ಲ. ಈಗ ಅವರು ದೂರಲ್ಲಿ ನನ್ನ ಮೇಲೆ ಏನೋ ಕೈ ಮಾಡ್ಬಿಟ್ಟಿದ್ದಾರೆ, ಹೊಡೆದಿದ್ದಾರೆ ಅಂತೆಲ್ಲ ಆರೋಪ ಮಾಡ್ಯಾರಂತೆ ರೇವಣ್ಣ ಅವ್ರು. ಈಗ ನೀವಲ್ಲ, ನಿಮ್ ಕಡೆಯವ್ರು ಯಾರಾದ್ರೂ ಈ ಟೈಮಲ್ಲಿ ಏನಾದ್ರು ತಡೆಯೋಕ್ ಬಂದಿದ್ದು, ಈ ತರದ್ ಏನಾದ್ರು ಆಗಿದ್ದಾರೆ? ಯಾರು ಇಲ್ಲ, ಇಲ್ಲ, ಏನು ಆಗಿಲ್ಲ. ನಾನೇನೆ ವಿಡಿಯೋ ಮಾಡ್ಬೇಡಮ್ಮ ಅಂತ ಹಿಂಗೆ ಪಕ್ಕಕ್ಕೆ ಇದನ್ನ ಮೊಬೈಲ್ ತಳ್ಳಿದ್ ನಿಜ. ಅದು ನಾವು ಇಷ್ಟು ವರ್ಷ ಹೆಣ್ಮಕ್ಳಿಂದ ಯಾರಿದ್ದಾರೋ ಇದನ್ನ ಅನುಭವಿಸಿಲ್ಲ. ಈಕೆ ಯಾರೋ ತಲೆ ಕೆಟ್ಟವಳಿಗೆ ಮಾಡ್ತಾ ಇದ್ದಾಳೆ. ನೋಡೋಣ, ಮಾತಾಡೋಣ. ಏನು ಈ ಅಧಿಕಾರಿಗಳನ್ನು ಇನ್ನೊಂದು ನಿಮಿಷ ಅದ್ರ ವಿಷಯದಲ್ಲಿ ಬಾವಳ್ಳಿ ಶಂಕರ್ ನಮ್ ಲೀಡ್ರು ಅಂತ ಹೇಳಿದಾಳೆ, ಅವ್ರಿಗೂ ಮಾತಾಡಿದ್ದೀನಿ. ನಂಜುಂಡ ಸ್ವಾಮಿ XMLA ಅವರು ಪಾಪ ಬುದ್ಧಿ ಹೇಳಿದ್ದಾರೆ. ಹಿಂದೆ ಮಧ್ಯದಲ್ಲಿ ನನ್ನ ಬಗ್ಗೆ ಚಾಡಿ ಹೇಳಕ್ ಹೋದಾಗ ಇವರೆಲ್ಲ ಬುದ್ಧಿ ಹೇಳಿದ್ದಾರೆ. ಇದೆಲ್ಲ ಇದೆ, ಇಟ್ ಇಸ್ ಬ್ಯಾಕ್ ಗ್ರೌಂಡ್ ಏನೋ ಇದೆ, ನೋಡೋಣ. ಅಲ್ಲ, ಈಕೆ ಏನಾದ್ರು ಟ್ರಾನ್ಸ್ಫರ್ ಮಾಡಿಸ್ತೀನಿ ಮತ್ತೊಂದು ಅಂತ ದುಡ್ಡು ವಸೂಲಿ ಮಾಡ್ತಿರೋದು, ಈ ತರದ ಏನಾದ್ರು ಆರೋಪ ಇದೆಯಾ ರೇವಣ್ಣ ಅವರೇ? ಇದೆ 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 ಅಂತ ಹೇಳೋದಲ್ಲ, ಆ ಅಧಿಕಾರಿನೇ ಬಂದು ನಿಮ್ಮ ಹತ್ರ ಹೇಳಿರೋದು. ಫೋನ್ ಪೇನಲ್ಲಿ ದುಡ್ಡು ತಗೊಂಡಿದ್ದಲ್ಲ 1 ಲಕ್ಷ ಫೋನ್ ಪೇನಲ್ಲೇ. ಹೌದೌದು. ಈ ಮಹಿಳೆ ಬ್ಯಾಕ್ ಗ್ರೌಂಡ್ ಏನು ರೇವಣ್ಣ ಅವರೇ? ಇವರು ಕಾಂಗ್ರೆಸ್ ಸಂಬಂಧಪಟ್ಟ ಐಡಿಯಾ ಇಲ್ಲ, ನೋಡ ಇಲ್ಲ. ನೆನ್ನೆಲೆ ನೋಡಿದ್ದಾಕೆನ ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಅಂತಾಳೆ ಎಲ್ಲಾರ ಹತ್ರನು. ಅದೇನೋ ನನಗೆ AICC ರಾಹುಲ್ ಗಾಂಧಿ ಅವ್ರಿಗೆ ಗೈಡ್ ಮಾಡ್ತೀನಿ ಅಂತಾಳೆ. ಅದೇನು ನನಗೆ ಐಡಿಯಾ. ಕಾಂಗ್ರೆಸ್ ಆಫೀಸ್ಗೂ ನನಗೆ ದೂರು ಕೊಡ್ತಾ ಇದ್ದೀನಿ, AICCಗೂ. ಏನ್ ಈ ತರ ಆಗ್ಬಿಟ್ರೆ ಹೆಣ್ಮಕ್ಳು? ನಾವು ಇಷ್ಟು ವರ್ಷ ಇದ್ದೀವಿ ರಾಜಕೀಯ ಜೀವನದಲ್ಲಿ, ಯಾರು ಬೆಳ್ ಮಾಡಿ ತೋರ್ಸಂಗಿಲ್ಲ. ಈಕೆಗೆ ಯಾಕೆ ನನಗೆ ಏನಿದೆ? ಆಮೇಲೆ ಏನಾಯ್ತು? ಈಗ ವಿಡಿಯೋ ನೀವು ಅದ್ ಮಾಡ್ಬೇಡ ಅಂತ ತಡೆದ್ರಿ, ಆಕೆ ಏನೋ ರಾಹುಲ್ ಗಾಂಧಿ ಅಂತ ಆ ಟೈಮಲ್ಲೂ ಹೇಳ್ತಾಳೆ ಹೆಸರು. ಆ ನಂತರ ಹೋದ್ರ ಅಲ್ಲಿಂದ. ಆಮೇಲೆ ಏನಾಯ್ತು? ರಾಹುಲ್ ಗಾಂಧಿ ಹೆಸರೇ ಹೇಳ್ತಾಳೆ, ಮಾತಾಡ್ತಾಳೆ, ರಾಹುಲ್ ಗಾಂಧಿ ಕಳಿಸ್ಬೇಕು ಅಂತಾಳೆ. ಅಷ್ಟೇ ಸರ್. ಇದು ಒಂದೇ ಕಂಪ್ಲೇಂಟ್? ಈ ತರದ್ ಬೇರೆದು ಏನಾದ್ರು ಇದೆಯಾ ರೇವಣ್ಣ ಅವರೇ? ಈಕೆ ವಿರುದ್ಧವಾಗಿ ಏನಾದ್ರು ಎಕ್ಸ್ಟ್ರಾಕ್ಷನ್ ಮತ್ತೊಂದು ಫೇಸ್ ಮಾಡಕ್ ಹೋಗ್ಲಿ, ಇರ್ಬೋದು ಬಿಡ್ಬೋದು, ಐ ಡೋಂಟ್ ನೋ, ನನಗ್ ಗೊತ್ತೇ ಇಲ್ಲ. ನಮ್ ಕಡೆ ಬಂದಿದ್ರಿಂದ ನಾನು ನಮ್ಮ ಆಫೀಸಿಂದ ಫೋನ್ ಮಾಡಿ ಈಗ ಮಾಡ್ಬೇಡಮ್ಮ ಅಂತ ಹೇಳಿದ್ ನಿಜ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ಕಿರಿಕಿರಿ ಮಾಡ್ತಾ ಇದ್ದಾಳೆ ಅಮ್ಮ. ಮಾಡಬಾರ್ದು ಅಷ್ಟೇ. ಬುದ್ಧಿ ಹೇಳೋದು ತಪ್ಪು ಅನ್ನೋದಾದ್ರೆ ಇದೇನ್ ಹೇಳೋಣ. ಅಂದ್ರೆ ನೀವು ಈಗ ಕಾಂಗ್ರೆಸ್ನ ಪ್ರಮುಖವಾದಂತ ಯೋಜನೆ ಅಂದ್ರೆ ಗ್ಯಾರಂಟಿ ಯೋಜನೆ, ಅದರ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರೋದ್ರಿಂದ ನಿಮ್ ವಿರುದ್ಧ ಇಂಥದೊಂದು ಕಂಪ್ಲೇಂಟ್ ಬಂದಾಗ ಸಹಜವಾಗಿ ನೀವು ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ನಿಮ್ ಹೆಜ್ಜೆ ಏನಿದೆ ಇಂತ ದೂರಿನ ವಿಚಾರವಾಗಿ? ನೀವೇ ಗೈಡ್ ಮಾಡಿ ಹೋಗಿ, ಏನ್ ಮಾಡೋಣ. ಅಲ್ಲ, ಈಗ ಆ ಹುಡುಗಿ ಗೊತ್ತಿಲ್ಲ, ನಿಮ್ ಪಕ್ಷದಲ್ಲಿ ನೀವೇ ಅವಳು ನೋಡಿಲ್ಲ ಅಂತ ಹೇಳ್ತಿದ್ದೀರಾ ಅಂದ್ರೆ ಇನ್ ನಾವ್ ಹೇಗೆ ಆಕೆ ಕಾಂಗ್ರೆಸ್ ಕಾರ್ಯಕರ್ತೆ ಮತ್ತೊಂದು ಸರ್ಟಿಫಿಕೇಟ್ ಕೊಡಕ್ಕಾಗುತ್ತೆ? ಅದು ಸಾಧ್ಯ ಇಲ್ಲ. ಅದು ನನಗೆ ಹೇಳಿದ್ರು ಕಾಂಗ್ರೆಸ್ ಆಫೀಸಿಗೆ ಬಾರಮ್ಮ ಅಂತ ಕರೆದೆ. ಓಕೆ, ನಾನಾಕ್ ಬರ್ಲಿ, ನಾನು ಡೆಲ್ಲಿಗೆ ಹೋಗ್ತೀನಿ ಅಂತಾಳೆ. ನನಗೆ ಅದು ಡೆಲ್ಲಿಲಿ ಯಾರಿದಾರೋ ಅದನ್ನು ವಿಚಾರಿಸ್ಬೇಕು. ನೋಡೋಣ ಅದೇನಾಗುತ್ತೆ, ಮಾತಾಡ್ತಿತ್ತು. ಓಕೆ ಓಕೆ, ಥ್ಯಾಂಕ್ ಯು. ಹೇಳಿ. ಕೊಟ್ಟಿದ್ದಾಳೆ ಅಂತ ಏನು? ಒಬ್ಳು ಹೆಣ್ಮಗಳು ಇಷ್ಟು ವರ್ಷ ಜೀವನದಲ್ಲಿ ನಾವು ಯಾವತ್ತೂ ಇಲ್ಲದೆ ಇರೋದು ಇಂಥದ್ದು ಕೊಟ್ಟಿದ್ದಾಳೆ ಅಂದ್ರೆ ಬಹಳ
ನೋವಾಗಿದೆ, ಪರಿಶೀಲನೆ ಮಾಡಿ ನೋಡೋಣ. ಯಾಕೆ ಕರೆಸಿ ಮಾತಾಡಿ ಏನ್ ಆಕೆಗೆ ನಾನು ಅವಳು ಕೊಲೆ ಮಾಡೋದ್ರಿಂದ ನನಗೇನ್ ಲಾಭ, ಆತನ ಬೈಯೋದ್ರಿಂದ ನನಗೇನ್ ಲಾಭ, ಇಂಥ ನಮ್ಮ ಜೀವನದಲ್ಲಿ ಒಂದು ಘಟನೆ ನಡೆದಿಲ್ಲ. ಹೆಣ್ಮಕ್ಳನ್ನ ನಾವು ಒಳ್ಳೆ ತರದಲ್ಲಿ ನಡೆಸ್ಕೊಂಡಿರೋದು ದೇಶಕ್ಕೆ ಗೊತ್ತಿದೆ. ಈಕೆ ಮೇಲೆ ನನಗೇನಿದೆ. ಇದು ಬಿಟ್ರೆ ಇನ್ನೇನಾದ್ರು ಅವತ್ತು ಆಗಿರೋ ಗಲಾಟೆದು ಏನಾದ್ರು ವಿಡಿಯೋ ಏನಾದ್ರು ಇಟ್ಕೊಂಡಿಯಾರ ಅವರು? ಆ ದೂರಲ್ಲಿ ಕೊಟ್ಟಿರೋದು ನೋಡ್ರೆ ಈ ವಿಡಿಯೋಗೂ ದೂರಲ್ಲೂ ಬಹಳ ಅಜ್ಗಜಾಂತರ ವ್ಯತ್ಯಾಸ ಇದೆ. ಹಂಗ ಕೇಳ್ತಾ ಇದ್ದೀನಿ ರೇವಣ್ಣ ಅವರೇ. ರೇವಣ್ಣ ಅವರೇ ಕೇಳಿಸ್ತಿದ್ಯಾ ಧ್ವನಿ? ಇಲ್ಲ, ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ರೇವಣ್ಣ ಅವ್ರ ಧ್ವನಿ ಕೇಳಿಸ್ತಾ ಇದೆಯಾ? ಇಲ್ಲ, ಸಂಪರ್ಕ ಕಡಿತ ಆಗಿದೆ. ನನ್ಗೆ ಗೊತ್ತಿಲ್ಲ ಯಾರು ಈ ಹುಡುಗಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ ಹುಡುಗಿ ಹೆಸರು ನಂದಿನಿ ನಾಗರಾಜ್ ಅಂತ ಗೊತ್ತಾಗ್ತಾ ಇದೆ. ನಾನೇನು ನೋಡಲಿಲ್ಲ, ಕಾಂಗ್ರೆಸ್ ಕಾರ್ಯಕರ್ತೆನ ಮತ್ತೊಂದು ನಾನು ಇಲ್ಲಿ ತನಕ ಅಂತೂ ನೋಡಲಿಲ್ಲ. ಕೇಳಿದ್ರೆ ರಾಹುಲ್ ಗಾಂಧಿಗೆ ನಾನು ಗೈಡ್ ಮಾಡ್ತೀನಿ ಅಂತ ಹೇಳ್ತಾಳೆ ಅಂತ ರೇವಣ್ಣ ಅವ್ರು ಹೇಳ್ತಾ ಇರುವಂಥದ್ದು ಮಾತು. ಮಾಜಿ ಸಚಿವ HM ರೇವಣ್ಣ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತಾರೆ ನಾನು ಕೈ ಮಾಡಿಲ್ಲ. ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಈ ಥರದ ಮಹಿಳೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಬ್ಲ್ಯಾಕ್ ಮಾರ್ಕ್ ನನ್ನ ಹತ್ರ ಇಲ್ಲ, ನನ್ನ ಬಳಿ ಇಲ್ಲ. ಇದು ಯಾರೋ ಈ ಹುಡುಗಿ ಹಿಂಗೆ ಬಂದ್ಕೊಂಡು ಹಿಂಗೆ ಕಿರಿಕಿರಿ ಮಾಡಿದ್ದಾರೆ. ನಾವ್ಯಾರೂ ಹಲ್ಲೆ ಮಾಡಿಲ್ಲ, ಏನೂ ಆಗಿಲ್ಲ. ವಿಡಿಯೋ ಮಾಡಬೇಡ ಅಂತೇಳಿ ಆ ಮೊಬೈಲನ್ನು ಪಕ್ಕಕ್ಕೆ ಸರಿಸಿದ್ದು ಹೌದು, ಅದನ್ನು ನಾನು ಒಪ್ಕೊಳ್ತೀನಿ, ಪಕ್ಕಕ್ಕೆ ಸರಿಸಿದ್ದೀನಿ ಮೊಬೈಲ್ನ. ಅದನ್ನು ಬಿಟ್ಟು ಬೇರೆ ಏನೂ ನನ್ನ ಕಡೆಯಿಂದ ತಪ್ಪಾಗಿಲ್ಲ ಅನ್ನುವಂಥದ್ದನ್ನು ರೇವಣ್ಣ ಅವ್ರು ಹೇಳ್ತಾ ಇದ್ದಾರೆ. ಈ ರೇವಣ್ಣ ಅವ್ರ ಹತ್ರ ಈ ಹುಡುಗಿ ಯಾಕೆ ಹೋದ್ಲು, ಈ ಹುಡುಗಿ ಯಾಕೆ ಹೋಗಿದ್ದಾರೆ ಅಂತ ರೇವಣ್ಣ ಅವ್ರು ಹೇಳ್ತಾ ಇರುವಂಥದ್ದು ಅಂತ, ನಾನು ಪರಿಚಯಸ್ಥ ಅಧಿಕಾರಿ ಒಬ್ರನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿ ಹಣ ಪೀಕಿದ್ಲು ಅನ್ನುವಂಥದ್ದು ಅವ್ರು ಮಾಡ್ತಾ ಇರುವಂಥದ್ದು ಆರೋಪ. ಸುಮಾರು 1 ಲಕ್ಷ ರೂಪಾಯಿ ಫೋನ್ ಪೇ ಮಾಡಿಸ್ಕೊಂಡಿದ್ದಾರಂತೆ. ರೇವಣ್ಣ ಅವ್ರು ಹೇಳ್ತಾ ಇರೋ ಪ್ರಕಾರವಾಗಿ ಅಧಿಕಾರಿ ಬಳಿಯಿಂದ 1 ಲಕ್ಷ ರೂಪಾಯಿ ಫೋನ್ ಪೇ ಮಾಡಿಸ್ಕೊಂಡಿದ್ದಾರಂತೆ. ಹಾಗಾಗಿ ಹಂಗೆ ಮಾಡೋಕೆ ಹೋಗ್ಬೇಡ ಅಂತ ಈ ಹಿಂದೆ ನಾನೊಂದು ಮಾತನ್ನು ಹೇಳಿದ್ದೆ. ಅದನ್ನೇ ಆಕೆ ಮನಸ್ಸಿಗೆ ಹಚ್ಕೊಂಡು ಈ ರೀತಿಯಾಗಿ ಬಂದು ನನ್ನ ವಿರುದ್ಧ ಹೀಗೆಲ್ಲ ಆರೋಪ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದು ರೇವಣ್ಣ ಅವರ ಆರೋಪ. ಸತ್ಯಾಸತ್ಯತೆ ಆ ಮಹಿಳೆ ಹತ್ರ ಮಾತಾಡಿದ ನಂತರದಲ್ಲಿ ಗೊತ್ತಾಗಬೇಕಿದೆ. ಕಳಿಸ್ಬೇಕಾಗುತ್ತೆ. ನೋಡ್ರಿ ಓಕೆ ಒಂದು ನಿಮಿಷ, ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ.